ಮೃತ ಮಹಿಳೆ ಶವ ಪ್ಯಾಕ್ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣದಲ್ಲಿ ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ 3 ಗುತ್ತಿಗೆ ಸಿಬ್ಬಂದಿಗಳನ್ನ ವಜಾಗೊಳಿಸಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ವಜಾಗೊಳಿಸಿ ಆದೇಶ ನೀಡಿದ್ದಾರೆ. ಟಿವಿ9 ವರದಿ ಬಳಿಕ ಕಿಮ್ಸ್ ನಿರ್ದೇಶಕರು ಎಚ್ಚೆತ್ತು ಕ್ರಮ ಕೈಗೊಂಡಿದ್ದಾರೆ. ಶವ ಪ್ಯಾಕ್ ಮಾಡಿಕೊಡೋದಕ್ಕೆ 500 ರೂಪಾಯಿಗೆ ಲಂಚದ ಬೇಡಿಕೆ ಇಡಲಾಗಿತ್ತು. 200 ರೂಪಾಯಿ ಫೋನ್ ಪೇ ಮೂಲಕವಾಗಿ ಹಣ ಹಾಕಿಸಿಕೊಂಡಿದ್ರು ಸಿಬ್ಬಂದಿ. ಈ ವಿಚಾರ ತಿಳಿತಾ ಇದ್ದಂತೆ ಟಿವಿ9ನಲ್ಲಿ ವರದಿ ಪ್ರಸಾರ ಆಯಿತು. ಈಗ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು 3 ಸಿಬ್ಬಂದಿಗಳನ್ನ ವಜಾಗೊಳಿಸಿದ್ದಾರೆ. ಜನ ವರ್ಕರ್ಸ್ನ ಕೂಡ ಕರೆದು ನಾವು ಎನ್ಕ್ವೈರಿ ಮಾಡಿದ್ವಿ. ಎನ್ಕ್ವೈರಿ ಮಾಡಿದ ಮೇಲೆ ಅವರು 3 ಜನ ಕೂಡ ನಾವು ಅಮೌಂಟ್ ತೊಗೊಂಡಿದ್ದು ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ತಕ್ಷಣ ಅವ್ರ ಮೇಲೆ ನಾವು ಶಿಸ್ತಿನ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ನಾವು ಸೂಪರ್ವೈಸರ್ಗೆ ನಿರ್ದೇಶನ ಕೊಟ್ಟಿದ್ದೀವಿ. ಸೂಪರ್ವೈಸರ್ಸ್ ಕೂಡ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ದೀವಿ ಅಂತ ಇಮಿಡಿಯೇಟ್ಲಿ ಹೇಳಿದರು. ಇವತ್ತು ಅವ್ರಿಗೆ ಆಫೀಸಿಗೆ ಲೆಟರ್ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ವಿ. ಅವ್ರನ್ನ ತೆಗೆದ ಬಗ್ಗೆ ಒಂದು ದಾಖಲಾತಿ ಕೊಡಿ ಅಂತ ಹೇಳಿದ್ದೀವಿ. ದಾಖಲಾತಿ ಕೊಟ್ಟ ತಕ್ಷಣ ನಾನು ನಿಮಗೆ ಮನವರಿಕೆ ಮಾಡಿಕೊಡ್ತೇನೆ. ಈ ಥರದ ಘಟನೆಗಳು ಸಂಭವಿಸಬಾರ್ದು. ಈ ಥರ ಘಟನೆಗಳು ಆಗದಂತೆ ನಾವು ಎಲ್ಲ ಏಜೆನ್ಸಿ ಸೂಪರ್ವೈಸರ್ಸ್ ನಾನು ನಿನ್ನೆ ಕರೆಸಿದ್ದೀನಿ. ಕರೆಸಿ ಅವರ ಸೂಪರ್ದಲ್ಲಿ ಇರ್ತಕ್ಕಂಥ ಕೆಲಸಗಾರರನ್ನ ಒಂದು ಕ್ರಮದಲ್ಲಿ ತೆಗೆದುಕೊಂಡು ಈ ಥರ ಆಗಲಿಲ್ಲ ಆದಂಗೆ ಅವ್ರಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನು ಕೊಟ್ಟು ಅವ್ರಿಗೊಂದು ಸಂದೇಶ ಕೊಟ್ಟರಪ್ಪ ಅಂತ ಒಂದು ಕೆಲಸದಲ್ಲಿ ತೆಗೆದು ಹಾಕಿದರೆ ಉಳಿದವರು ಕೂಡ ಇಂಥ ಸಂದರ್ಭಗಳು ಬರಲಿಕ್ಕಿಲ್ಲ ಅನ್ನೋ ಒಂದು ಮನವರಿಕೆಯಿಂದ ಅವರಿಗೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಾರೆ. ಅವರು ಈ ಮುಂದೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಗಾಂಜಾ ಸೀಸ್ ಆಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ವಿದೇಶದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. 3,39,00,000 ಮೌಲ್ಯದ ಗಾಂಜಾ, 9.7 ಕೆಜಿ ಹೈಡ್ರೋಪ್ರೋಫಿನ್ ತಂದಿದ್ದ ಪ್ರಯಾಣಿಕ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಅನ್ನೋ ಮಾಹಿತಿ ಇದೆ. ಗಾಂಜಾ ತಂದಿದ್ದ ಪ್ರಯಾಣಿಕನನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಲಗೇಜ್ ಚೆಕಿಂಗ್ ಸಂದರ್ಭ ಪ್ರಯಾಣಿಕನ ಲಗೇಜ್ ಬ್ಯಾಗ್ ಅನ್ನ ಚೆಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ಗಾಂಜಾ ಪತ್ತೆಯಾಗಿದೆ. ಗಾಂಜಾ ಸಮೇತ ಪ್ರಯಾಣಿಕನನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.